ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇದೀಗ ಬಹಳಷ್ಟು ಜನ ಕೇಳ್ತಿದ್ರು ಸರ್, ಸಿಟಿಟಿ ಹೇಗಿರುತ್ತೆ, ಸಿಟಿಟಿ ಬರೀತಿರೋರಿಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಡಿ, ಹಾಗೆ ನಿಮ್ಮ ಅನುಭವ ಹೇಗಿತ್ತು ಅಂತ ಬಹಳ ಜನ ಕೇಳಿದ್ರಿ. ಸೊ ಇವತ್ತು ನಾನು ಈಗಾಗಲೇ 2 ಸಲ ಸಿಟಿಟಿ ಬರ್ದಿದ್ದು. ಸೊ ನನ್ನ ಅನುಭವ ಹೇಗಿತ್ತು, ನಾನು ಹೇಗೆ ತಪ್ಪುಗಳು ಮಾಡ್ತಾ ಹೋದೆ, ಸೊ ಏನೆಲ್ಲ ತಪ್ಪುಗಳಾಗ್ತವೆ ಎಕ್ಸಾಮ್ ಸೆಂಟರ್ ಅಲ್ಲಿ, ಸೊ ನೀವು ಹೋಗ್ಬೇಕಾದ್ರೆ. ಸೊ ಇಲ್ಲಿ ಸಮಯ ನಿರ್ವಹಣೆ ಅನ್ನುವಂಥದ್ದು ಬಹುಮುಖ್ಯವಾದ ಒಂದು ಅಂಶ. ಸೊ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಷ್ಟನ್ನ ಫಾಲೋ ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ ನೀವೇನ್ ಸಿಟಿಟಿ ಸ್ಕೋರ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನ ಅಂಕಗಳು ಬರ್ತಾ ಹೋಗುತ್ತೆ. ಯಾಕಂದ್ರೆ ಇದು ನಾನು ಅನುಸರಿಸುವಂತ ಕೆಲವೊಂದಿಷ್ಟು ವಿಧಾನಗಳು. ಫಸ್ಟ್ ಮೆಥಡ್, ಸಿಟಿಟಿನ ಹೇಗೆ ಪಾಸ್ ಮಾಡ್ಕೋಬೇಕು. ಇವಾಗ ಮೊದಲಿಗೆ ನಿಮ್ಮ ಉದ್ದೇಶ ಏನು, ಸಿಟಿಟಿನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಯಾಕೆ, ಮುಂದಿನ ಎಲ್ಲ GPST PST ಎಕ್ಸಾಮ್ಗೆ ನೀವು ಅಟೆಂಡ್ ಆಗಬೇಕು ಅಂತಂದ್ರೆ ಸಿಟಿಟಿನ ಕ್ಲಿಯರ್ ಮಾಡ್ಕೋಬೇಕು. ಸೊ ನಾನು ಈಗಾಗಲೇ ಟಿಟಿಗೂ ಹೇಳಿದ್ದೆ ಯಾವ ರೀತಿ ಪಾಸ್ ಮಾಡ್ಕೋಬೇಕಂತ. ಸೊ ಸಿಟಿಟಿಗೂ ಹೇಗೆ ಮಾಡ್ಕೋಬೇಕಂದ್ರೆ, ನಮಗೆ ಮೈನ್ ಇಂಪಾರ್ಟೆಂಟ್ ನಮ್ಮ ಒಂದು ಎಕ್ಸಾಮ್ ಅಲ್ಲಿ ನಮ್ಮ ಫ್ರೆಂಡ್ ಯಾರಾಗಿರ್ತಾರೆ, ನಮ್ಮ ಫ್ರೆಂಡ್ ನಾನು ಸುಮಾರು ಸಲ ಹೇಳಿದ್ದೀನಿ, ನಮ್ಮ ಕ್ವಶನ್ ಪೇಪರ್ ಅಲ್ಲಿರುವಂತಹ ಆಪ್ಷನ್ಸ್. ಸೊ ಆಪ್ಷನ್ಸ್ ಮತ್ತೆ ಕ್ವಶನ್ಸ್. ಸೊ ಆಪ್ಷನ್ಸ್ ಮತ್ತೆ ಕ್ವಶನ್ಸ್ ಏನಾಗ್ತಾ ಹೋಗ್ತವೆ, ನಿಮ್ಮ ಒಂದು ಜೀವನವನ್ನ ನಿರ್ಧಾರ ಮಾಡ್ತಾ ಹೋಗ್ತವೆ. ಸೊ ಆದ್ರಿಂದ ಆ ಪ್ರಶ್ನೆ ಪತ್ರಿಕೆನ ಹೇಗ್ ಬಿಡಿಸ್ಬೇಕು. ಸೊ ಪ್ರಶ್ನೆ ಪತ್ರಿಕೆನ ಬಿಡಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಸಮಯ ನಿರ್ವಹಣೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು, ಯಾವುದನ್ನ ಮೊದಲಿಗೆ ಅಟೆಂಡ್ ಮಾಡಬೇಕು ಸೊ ಅನ್ನೋದು ನಿಮ್ಗೆ ಮೊದಲು ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಕ್ವಶನ್ ಪ್ಯಾಟರ್ನ್, ಯಾವ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮ್ಗೆ ಮೊದಲು ತಿಳ್ಕೋಬೇಕು. ನೋಡಿ, ನಮಗೆ ಕ್ವಶನ್ ನಂಬರ್ ನಾನು ಈಗಾಗಲೇ ಹೇಳಿದಂತೆ ನಮಗೆ ಒಟ್ಟು 150 ಪ್ರಶ್ನೆಗಳಿರ್ತವೆ. 150 ಅಂಕಗಳಿಗೆ 1ರಿಂದ 150ನೇ ಪ್ರಶ್ನೆವರೆಗೂ ಏನ್ ಬರುತ್ತೆ ಅನ್ನೋದು ಮೊದಲು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಬಹಳಷ್ಟು ಜನ ಇಲ್ಲೇ ತಪ್ಪುಗಳನ್ನ ಮಾಡ್ತೀರಾ. ಯಾಕೆ, ಸೊ ಫಾರ್ ಎಕ್ಸಾಂಪಲ್ ಎಲ್ಲಿ ತಪ್ಪುಗಳು ಮಾಡ್ತೀರಾ ಅಂತ ಹೇಳ್ತೀನಿ. ನೋಡಿ, ನಮಗೆ ಆಲ್ರೆಡಿ ಸೊ ನಾನು ಈಗಾಗಲೇ ಬೆಳಗಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಏನು ಕ್ಯಾಂಡಿಡೇಟ್ಸ್ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅಂತ. ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವ್ರು ನೀಟಾಗಿ ಹೇಳಿದ್ದಾರೆ, ಏನೆಲ್ಲ ಫಾಲೋ ಕ್ವಶನ್ ಪೇಪರ್ ಅಲ್ಲಿ ಹೇಗೆ ಫಾಲೋ ಮಾಡಬೇಕು ಅಂತ. ಅದನ್ನ ನಿಮ್ಗೆ ಇಲ್ಲಿ ಒಂದ್ಸಲ ತಿಳಿಸ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಒಂದು ಬುಕ್ಲೆಟ್ ಅಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಮೈನ್ ಬುಕ್ಲೆಟ್ ಕೊಟ್ಟಿರ್ತಾರೆ. ಆ ಮೈನ್ ಬುಕ್ಲೆಟ್ ಅಲ್ಲಿ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಒಂದು ಸೀರೀಸ್ ಎ ಅನ್ನುವಂತ ಸೀರೀಸ್ ಬುಕ್ಲೆಟ್ ಅಂತ ಅನ್ಕೊಳ್ಳೋಣ. ಸೊ ಅದ್ರಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ, ಒಂದು CDP ಕೊಟ್ಟಿರ್ತಾರೆ. ಇವನ್ ಪೇಪರ್ 2 ಆಗಿದೆ ನಿಮ್ಗೆ. ಒಂದರಲ್ಲಿ ನಿಮ್ಮ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ, ಗಣಿತ ವಿಜ್ಞಾನ ಆಯ್ಕೆ ಮಾಡಿದ್ರೆ ಗಣಿತ ವಿಜ್ಞಾನ ಬಂದಿರುತ್ತೆ, ಸಮಾಜ ವಿಜ್ಞಾನ ಆಯ್ಕೆ ಮಾಡ್ಕೊಂಡ್ರೆ ಸಮಾಜ ವಿಜ್ಞಾನ ಬಂದಿರುತ್ತೆ, ಇಲ್ಲ ಪೇಪರ್ 1 ಅಲ್ಲಿ ನಿಮ್ಗೆ ಗಣಿತ ಮತ್ತೆ ಪರಿಸರ ಅಧ್ಯಯನ ಬರ್ತಾ ಹೋಗಿರುತ್ತೆ. ಸೊ ಇಷ್ಟು ಇಲ್ಲಿ ಏನ್ ಡಿಫ್ರೆನ್ಸ್ ಆಗಲ್ಲ, ಇದು ಮೈನ್ ಬುಕ್ಲೆಟ್. ಈ ಮೈನ್ ಬುಕ್ಲೆಟ್ ಅಲ್ಲಿ ನೀವೇನ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ, ಸೊ ಮೊದಲಿಗೆ ನೀವು ಮೈನ್ ಬುಕ್ಲೆಟ್ ಓಪನ್ ಮಾಡಿದ ತಕ್ಷಣ ಏನು ಗಮನಿಸ್ಕೋಬೇಕು ಅಂತಂದ್ರೆ, ನಿಮಗೆ ಗಣಿತ ಮತ್ತೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಬಂದಿದ್ಯಾ ಅಥವಾ ಸಮಾಜ ವಿಜ್ಞಾನ ಬಂದಿದ್ಯಾ ಅನ್ನೋದು ಗಮನಿಸ್ಕೋಬೇಕು. ಆಲ್ಮೋಸ್ಟ್ ನಿಮ್ಗೆ ಸರಿಯಾಗಿ ಅವರು ಮೇಂಟೈನ್ ಮಾಡಿ ಕೊಟ್ಟಿರ್ತಾರೆ. ಜೊತೆಗೆ ನೀವು ಇನ್ನ ಒಂದು ಎಕ್ಸ್ಟ್ರಾ ಅಡಿಷನಲ್ ಬುಕ್ಲೆಟ್ ಅನ್ನ ತಗೋಬೇಕು. ಸೊ ಸಪ್ಲಿಮೆಂಟರಿ ಬುಕ್ ಅಂತ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಮತ್ತೆ ಎಲ್ಲ ಇಂಗ್ಲಿಷ್ ಮತ್ತೆ ಹಿಂದಿ ಇದ್ರೆ ನೇರವಾಗಿ ಅದೇ ಬುಕ್ಲೆಟ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಇಲ್ಲ ನಮ್ಗೆ ಇಂಗ್ಲಿಷ್ ಇಲ್ಲ, ನಾನು ಕನ್ನಡ ಒಂದು ಭಾಷೆನ ಬೇರೆ ಬರಿತಾ ಇದ್ದೀನಿ ಅಂತಂದ್ರೆ, ಏನ್ ನಮ್ಗೆ ಅಡಿಷನಲ್ ಲ್ಯಾಂಗ್ವೇಜಸ್ ಇದಾವೋ ಅವುಗಳಿಗೆಲ್ಲ ಬೇರೆ ಒಂದು ಪುಸ್ತಕನ ಕೊಡ್ತಾರೆ. ಆ ಪುಸ್ತಕ ಏನ್ ಬಂದಿರುತ್ತೋ, ಆ ಒಂದು ಪ್ರಶ್ನೆ ಪತ್ರಿಕೆ ಏನ್ ಬಂದಿರುತ್ತೋ ಅದರ ಸೀರೀಸ್ ಮತ್ತೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಸೀರೀಸ್ ಮ್ಯಾಚ್ ಆಗ್ತಾ ಇರಬೇಕು. ಏನ, ಸೊ ಇದಿಷ್ಟು ಕ್ವಶನ್ ಪೇಪರ್ ಬಗ್ಗೆ. ಈಗ ಕ್ವಶನ್ ಪೇಪರ್ ಬಿಟ್ಟು ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಸಮಯ ನಿರ್ವಹಣೆ ಹೇಗ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನೋಡಿ, ನೀವು ಸಾಮಾನ್ಯವಾಗಿ ಯಾರಾದ್ರೂ ಬಿಡಿಸ್ತಿದ್ದೀರಾ, ಪ್ರಶ್ನೆ ಪತ್ರಿಕೆನ ಬಿಡಿಸ್ತಿದ್ದೀರಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಫಸ್ಟ್ ನೀವು ಕನ್ನಡವನ್ನೇ ಮೊದಲು ಬಿಡಿಸಿ. ಹಾಗಂತೇಳಿ ಕನ್ನಡನ ಬಿಡಿಸಿ OMR ಶೀಟ್ ಅಲ್ಲಿ ಒಂದಕ್ಕೆ ತುಂಬಬೇಡಿ. ನಾವು ಕನ್ನಡವನ್ನ ಭಾಗ 1 ಅಂತ ಪರಿಗಣಿಸಿರ್ತೀವಿ. ಭಾಗ 1 ಅಂತ ನೀವು ಯಾವ್ದನ್ನ ಚೂಸ್ ಮಾಡಿರ್ತೀರೋ ಅದನ್ನ ನೀವು ಫಸ್ಟ್ ಆ ಪಠ್ಯ ಪುಸ್ತಕವನ್ನ ತೆಗೆದು 91ನೇ ಪ್ರಶ್ನೆ 120ನೇ ಪ್ರಶ್ನೆವರೆಗೂ ಬಿಡಿಸ್ತಾ ಹೋಗಿ. ನೋಡಿ, ನಿಮಗೆ ಕನ್ನಡ ಬಿಡಿಸೋದಕ್ಕೆ ನಾನು ಸುಮಾರು ಇದುವರೆಗೂ ನಾನು 16ರಿಂದ 18 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ ಕನ್ನಡ. ಸೊ ಅದ್ರಲ್ಲಿ ನೀವು ನೋಡ್ತಾ ಹೋಗಿ. ಸೊ ನಾವು ಸಾಮಾನ್ಯ ಬಿಡಿಸೋದಕ್ಕೆ ನಮಗೆ ಕನ್ನಡ ಬಿಡಿಸೋದಕ್ಕೆ ಸರಿಸುಮಾರಾಗಿ 30 ನಿಮಿಷಗಳು ಬೇಕಾಗುತ್ತೆ. ನಮ್ಮ KTET ಅಲ್ಲಿ ಬೇಗ ಬಿಡಿಸ್ಬಿಡ್ಬೋದು, ಬಟ್ CTET ಅಲ್ಲಿ ಆಪ್ಷನ್ಸ್ ತುಂಬಾ ಲೆಂತಿ ಇರ್ತವೆ. ಸಾಧ್ಯವಾದಷ್ಟು ಕನ್ನಡವನ್ನ ನೀವು 25 ನಿಮಿಷದಲ್ಲಿ ಮುಗಿಸ್ಬೇಕು. 25 ನಿಮಿಷದಲ್ಲಿ ಕನ್ನಡವನ್ನ ಮುಗಿಸ್ಬೇಕು. ಇವನ್ ನಿಮ್ಮ ಇಂಗ್ಲಿಷ್, ಸೊ ಕನ್ನಡ ಆದ ತಕ್ಷಣ ಸೊ ನಿಮ್ಗೆ ಫಸ್ಟ್ ಇದನ್ನ ನೀವು ಚೂಸ್ ಮಾಡ್ಕೊಂಡು ಮಿನಿಮಮ್ ಕನ್ನಡದಲ್ಲಿ ನಮಗೆ ಎಷ್ಟು, ಸೊ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ನೀವು ಕನ್ನಡದಲ್ಲಿ ಮಿನಿಮಮ್ ಒಂದು 30 ಅಂಕಗಳಿಗೆ 23 ಅಂಕಗಳಿಗಿಂತ ಹೆಚ್ಚು ಸ್ಕೋರ್ನ ಮಾಡಲೇಬೇಕು. 23+ ಅನ್ನ ಮಾಡಲೇಬೇಕು. ಸೊ ಮಿನಿಮಮ್. ಸೊ ಅದ್ರ ಮೇಲೆ ನೀವು ಎಷ್ಟು ಮಾಡಿದ್ರು ನಿಮ್ಗೆ ಅದು ಬೋನಸ್ ಇದ್ದಂಗೆ. ಯಾಕಂದ್ರೆ ಬೇರೆ ಲ್ಯಾಂಗ್ವೇಜಸ್ ಕಡಿಮೆ ಆಗ್ತಾ ಹೋಗ್ಬೇಕು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ನೀವು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನೇರವಾಗಿ ಇಂಗ್ಲಿಷ್ಗೆ ಹೋಗೋದಕ್ಕಿಂತ ನಿಮ್ಮ ಒಂದು ಭಾಷೆ ಯಾವ್ದಿರುತ್ತೋ, ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವ್ದಿರುತ್ತೋ, ಫಾರ್ ಎಕ್ಸಾಂಪಲ್ ನಿಮ್ದು ಸಮಾಜ ವಿಜ್ಞಾನ ಇದ್ರೆ ಸಮಾಜ ವಿಜ್ಞಾನ ಚೂಸ್ ಮಾಡ್ಕೊಳ್ಳಿ, ಗಣಿತ ಮತ್ತೆ ಗಣಿತ ವಿಜ್ಞಾನ ಚೂಸ್ ಮಾಡ್ಕೊಳ್ತಾ ಹೋಗಿ. ಏನಕ್ಕೆ, ಸೊ ನಿಮ್ಗೆ ನಾಲೆಡ್ಜ್ ಚೆನ್ನಾಗಿರುತ್ತೆ ಸೊ ನಿಮ್ಮ ಒಂದು ಸಬ್ಜೆಕ್ಟ್ ಬಗ್ಗೆ. ಬಟ್ ಸರಿಯಾಗಿ ನೆನಪಿರ್ಲಿ, ನಿಮ್ಮ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ ಅಲ್ಲಿ 31ರಿಂದ 90ವರೆಗೂ ನಿಮ್ಮ ಒಂದು ಏನಿರುತ್ತೆ, ನಿಮ್ಮ ಒಂದು ವಿಷಯಗಳ ಆಧಾರಿತವಾಗಿರುತ್ತೆ. ಅದರಲ್ಲೂ ಇನ್ನೂ ಗಮನಿಸ್ಕೊಳ್ಳಿ, ನಮ್ಗೆ ಇಲ್ಲಿ ಗಣಿತ ವಿಜ್ಞಾನ ಇರೋದ್ರಿಂದ 31ನೇ ಪ್ರಶ್ನೆಯಿಂದ 60ನೇ ಪ್ರಶ್ನೆವರೆಗೂ ಗಣಿತ ಇರುತ್ತೆ, 61ನೇ ಪ್ರಶ್ನೆಯಿಂದ 90ನೇ ಪ್ರಶ್ನೆವರೆಗೂ ವಿಜ್ಞಾನ ಇರುತ್ತೆ. ಓಕೆನಾ, ಆ ಮಾಹಿತಿ ನಿಮ್ಗಿರ್ಲಿ. ನೆಕ್ಸ್ಟ್ ಸಾಧ್ಯವಾದಷ್ಟು ಇದನ್ನ ಬಿಡಿಸಿ. ಸೊ ಒಟ್ಟಾಗಿ ನಿಮಗೆ 60 ಪ್ರಶ್ನೆಗಳಿರ್ತವೆ. ಸೊ 60 ಪ್ರಶ್ನೆಗಳಲ್ಲಿ ನೀವು ಇಲ್ಲಿ
35 ಪ್ಲಸ್ ಸ್ಕೋರ್ ಮಾಡ್ಲೇಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಸ್ಕೋರ್ ಮಾಡ್ಕೋಬೇಕು? 35 ಪ್ಲಸ್. ಸರ್ ಏನ್ ನಾಲೆಡ್ಜ್ ಇಲ್ಲ ಅಂದ್ರೆ ಇವನ್ 35 ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ, ಬಂದೇ ಬರುತ್ತೆ. ಸೊ ನಾವು ಆ ರೀತಿಯಾಗಿ ನಾವು ಚೂಸ್ ಮಾಡ್ತಾ ಹೋದ್ರೆ ಓಕೆನಾ. ಬಟ್ ಕ್ವಶನ್ಸ್ ತುಂಬಾ ಸ್ವಲ್ಪ ಕ್ಲಿಷ್ಟಕರ ಇರುತ್ತೆ. ಯಾಕೆ ಇಲ್ಲಿ ನಿಮ್ಮ ಒಂದು ಭಾಷೆ, ನಿಮ್ಮ ಒಂದು ವಿಷಯ ಅಷ್ಟೇ ಇರೋದಿಲ್ಲ, ಬೋಧನಾ ಶಾಸ್ತ್ರನೂ ಇರುತ್ತೆ. ಅದ್ರ ಮೇಲೆ ನೀವು ಗಮನ ಹರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕನಿಷ್ಠ ಪಕ್ಷ 60ಕ್ಕೆ 35 ಅಂಕಗಳನ್ನು ನೀವು ಪಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾವ್ದಕ್ ಬರಬೇಕು, ಇಲ್ಲ ನೀವು CDP ಆದ್ರೂ ಚೂಸ್ ಮಾಡ್ಕೊಳ್ಳಿ, ಇಂಗ್ಲಿಷ್ ಆದ್ರೂ ಚೂಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇಂಗ್ಲಿಷ್ ಚೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನಮ್ಗೆ ಇಲ್ಲಿ ಪ್ಯಾರಾಗ್ರಾಫ್ ಇರುತ್ತೆ. ಸೊ ನಮ್ಗೆ ಅಂಕಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂಕಗಳು ಬರಬೇಕು ಅಂದ್ರೆ ಸೊ ನೀವು ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಸೊ ಈ ಒಂದು ಪ್ರಶ್ನೆ ಪತ್ರಿಕೆನ ಸರಿಸುಮಾರಾಗಿ ನೀವು ತಗೊಳ್ಳಿ. ಈಗ 60 ಪ್ರಶ್ನೆಗಳಿರ್ತವೆ. ಸೊ ನೀವು ತಗೊಳ್ಳಿ, ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಕನಿಷ್ಠ ಪಕ್ಷ 1 ಗಂಟೆ 20 ನಿಮಿಷ ತಗೊಳ್ಳಿ, ಪರವಾಗಿಲ್ಲ. ಎಷ್ಟು 80 ನಿಮಿಷ ನೀವು ಚೂಸ್ ಮಾಡ್ಕೊಳ್ಳಿ. ಯಾಕೆ ಯೋಚನೆ ಮಾಡೋದು ಜಾಸ್ತಿ ಇರುತ್ತೆ, ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ. ಇಲ್ಲಿ 80 ನಿಮಿಷ, ಇಲ್ಲಿ 25 ನಿಮಿಷ, ಎಷ್ಟು ನಿಮಿಷ ಆಯ್ತು? ಒಟ್ಟು ನಿಮ್ಗೆ 105 ನಿಮಿಷ ಆಯ್ತು. ಒಟ್ಟು ನಿಮ್ಗೆ ಎಷ್ಟು ನಿಮಿಷ ಕೊಟ್ಟಿರ್ತಾರೆ? 150 ನಿಮಿಷಗಳು ಕೊಟ್ಟಿರ್ತಾರೆ. ಯಾಕೆ? ನಿಮ್ಗೆ ಸ್ಕೋರ್ ಆಗೋದು ಇಲ್ಲೇನೆ, ಈ 2 ಸಬ್ಜೆಕ್ಟ್ ಅಲ್ಲೇ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಇಂಗ್ಲಿಷ್ ಅನ್ನ ನೀವು ಚೂಸ್ ಮಾಡ್ಬೇಕಾದ್ರೆ, ಸೊ ನೀವು ಇಂಗ್ಲಿಷ್ ಅನ್ನ ಒಂದು ಇದ್ರನ್ನು ಸಹ ಅಷ್ಟೇ 25 ನಿಮಿಷಗಳು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. 25 ನಿಮಿಷದಲ್ಲಿ ನೀವೇನ್ ಮಾಡ್ತಾ ಹೋಗ್ಬೇಕು, ಇಂಗ್ಲಿಷ್ ಅನ್ನ ಕೆಲವೊಂದಿಷ್ಟು ಪ್ರಾಪರ್ ಕ್ವಶನ್ಸ್ ನೋಡಿ. ನಿಮ್ಗೆ ಕ್ವಶನ್ಸ್ ಅರ್ಥ ಆಗ್ತಾ ಇಲ್ವಾ, ಕ್ವಶನ್ಸ್ ಅನ್ನ ಬಿಡಿ. ಕ್ವಶನ್ಸ್ ನಿಮ್ಗೆ ಯಾವ್ದು ಅರ್ಥ ಆಗ್ತಾ ಇದೆ ಅವಾಗಿಂದ ಫಾಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಕನಿಷ್ಠ ಪಕ್ಷ ಒಂದು 18 ಪ್ಲಸ್ ಅಂಕಗಳನ್ನ ಪಡ್ಕೊಂಡು ಹೋಗ್ಲೇಬೇಕು. 18ಕ್ಕಿಂತ ಹೆಚ್ಚು ಅಂಕಗಳನ್ನ ಇಲ್ಲಿ ಪಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ನೀವು ಮೇನ್ ಎಲ್ಲಿ ಶಿಫ್ಟ್ ಆಗಬೇಕು ಅಂತಂದ್ರೆ, ಕೊನೆಯಲ್ಲಿ ಒಂದು 20 ನಿಮಿಷಗಳು ಇರ್ತವೆ ನಿಮ್ಗೆ, ಓಕೆನಾ. ಸೊ ನಾನಿಲ್ಲಿ ನೋಡಿ 105 ನಿಮಿಷ, 25 ನಿಮಿಷ, 130 ನಿಮಿಷ ಆಗಿರುತ್ತೆ. ಸೊ ಕೊನೆಯಲ್ಲಿ ಒಂದು 20 ನಿಮಿಷ ನೋಡಿ. ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಹೇಳ್ತೀನಿ ಆಗೋದಿಲ್ಲ. ಯಾಕೆ ಅಂತಂತಂದ್ರೆ, ನಾವ್ ಎಷ್ಟೇ ಫಾಸ್ಟ್ ಆಗಿ ಬಿಡಿಸ್ಬೇಕಂತಂದ್ರೂ ಕೆಲವೊಂದ್ ಕಡೆ ನಾವು ಸ್ಟ್ರಕ್ ಆಗ್ಬಿಡ್ತೀವಿ. ಸೊ ಏನಾಗ್ತಾ ಹೋಗುತ್ತೆ, ಸೊ ಕೊನೆಯದಾಗಿ ಆ ಒಂದು 20 ನಿಮಿಷ ಏನಿರುತ್ತೆ, CDP ಅನ್ನ ಚೂಸ್ ಮಾಡ್ಕೊಳ್ಳಿ. ಯಾಕೆ CDP ಲಾಸ್ಟ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಅಂತಂದ್ರೆ, CDP ಅನ್ನ ಮತ್ತೆ ನೀವು ಬಿಡಿಸುವಂತ ದೃಷ್ಟಿಕೋನ ಮಕ್ಕಳ ದೃಷ್ಟಿಕೋನ ಆಗಿರ್ಬೇಕು ಹೊರತು ನಿಮ್ಮ ಒಂದು ದೃಷ್ಟಿಕೋನದ ಪ್ರಶ್ನೆ ಪತ್ರಿಕೆನ ಬಿಡಿಸಬೇಡಿ, ಓಕೆನಾ. ಸೊ ಸಾಧ್ಯವಾದಷ್ಟು ಕೆಲವೊಂದಿಷ್ಟು ಕನ್ಫರ್ಮ್ ಆಗಿ ಕೆಲವೊಂದಿಷ್ಟು ಕ್ವಶನ್ಸ್ ಬಂದೇ ಬರ್ತವೆ ಇಲ್ಲಿ. ಸೊ CDP ಅಲ್ಲಿ ನೀವು ಕನಿಷ್ಠ ಪಕ್ಷ ನೀವು 18ಗಿಂತ ಹೆಚ್ಚು ಅಂಕಗಳನ್ನ ನೀವು ಪಡ್ಕೊಳ್ಳೇಬೇಕಾಗುತ್ತೆ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಸೊ ನೀವು ಯಾರಾದ್ರೂ SC ST ಅಂತವ್ರಿದ್ರೆ, ಸೊ ನಿಮ್ಮ ಒಂದು ಎಲಿಜಿಬಿಲಿಟಿ ಎಷ್ಟಾಗ್ತಾ ಹೋಗುತ್ತೆ, ಸೊ ಎಲಿಜಿಬಿಲಿಟಿ ಎನ್ನುವಂಥದ್ದು ನಿಮ್ಗೆ 82 ಆಗ್ತಾ ಹೋಗುತ್ತೆ. 82ರಿಂದ 83 ಎಲಿಜಿಬಲ್ ಆಗುತ್ತೆ. ಸೊ ನೀವು ಇಷ್ಟನ್ನು ಯಾಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ 8 3 11 11 8 19 19 24 ಇಲ್ಲಿ 2 ಆಗುತ್ತೆ. ಸೊ ನಿಮ್ಗೆ ಇಲ್ಲಿ 5 6 7 8 9 ನೋಡಿ 94 ಅಂಕಗಳಾಯ್ತು. ಇನ್ನ ಇಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. 5 6 7 8 94 ಆಯ್ತು. ಇನ್ನ ಮಿಸ್ಟೇಕ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಇನ್ನ ಸ್ವಲ್ಪ ಡೌನ್ ಆಗ್ಬೋದು, ಕನ್ನಡದಲ್ಲಿ ಜಾಸ್ತಿ ಆಗ್ಬೋದು, ಇನ್ನ ನಿಮ್ಮ CDP ಅಲ್ಲಿ ಇನ್ನ ಅಂಕಗಳು ಕಡಿಮೆ ಆಗ್ಬೋದು, ಒಂದು 15 ಅಂಕ ಬರ್ಬೋದು. ನೀವ್ ಎಲ್ಲಿ ಮೇಂಟೈನ್ ಮಾಡ್ಕೋಬೇಕು, ಮೊದಲಿಗೆ ಹೆಚ್ಚು ಸಮಯ ಕೊಟ್ಟಿರ್ತೀರಲ್ವಾ, ಅಲ್ಲಿ ನೀವ್ ಏನ್ ಮಾಡ್ತಾ ಹೋಗ್ಬೇಕು, ನಿಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಈ ರೀತಿ ಮಾಡ್ತಾ ಹೋದ್ರೆ ನೀವು 100% ನಿಮ್ಮ ಒಂದು ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ಮತ್ತೆ ಯಾಕೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಸಾಕಾಗೋದಿಲ್ಲ ಅಂತ ನಾನು ಹೇಳಿದೆ ಅಂತಂದ್ರೆ, ಕಂಪ್ಲೀಟ್ಲಿ ಕ್ವಶನ್ ಪೇಪರ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಾವು ಓದಿ ಅದನ್ನ ಅರ್ಥ ಮಾಡ್ಕೋಬೇಕು, ಓಕೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ನೀವು ಓದಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸೊ ನಿಮಗೆ ಹೆಚ್ಚಿನ ಸಮಯ ಸಿಗೋದಿಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಸಾಧ್ಯವಾದಷ್ಟು ಫಾರ್ ಎಕ್ಸಾಂಪಲ್ ಈಗ ಏನ್ ಮಾಡ್ತೀರಾ, ಎಕ್ಸಾಮ್ಸ್ ಅಲ್ಲಿ ಮುಂದೆ ಹೇಳ್ತೀನಿ ಟಿಪ್ಸ್ ನೀವೇನ್ ಮಾಡ್ತಾ ಹೋಗ್ಬೇಕು ಅಂತ. ಗಾಬರಿಲಿ ಏನೇನೆಲ್ಲ ತಪ್ಪುಗಳಾಗ್ತವೆ ಅನ್ನೋದು ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಏನಾಗ್ತವೆ ನೋಡಿ, ಫಸ್ಟ್ ನೀವೇನ್ ಮಾಡ್ತೀರಾ, ಕ್ವಶನ್ ಪೇಪರ್ ಪೂರ್ತಿ ಆನ್ಸರ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರಾ, OMR ನ ಫಿಲ್ ಮಾಡಿರೋದಿಲ್ಲ. ಆ ತಪ್ಪನ್ನ ಮಾಡಬೇಡಿ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಏನ್ ಮಾಡ್ತೀರಾ, ಸಾಧ್ಯವಾದಷ್ಟು ಒಂದು ಕನ್ನಡ ಪತ್ರಿಕೆ ಪೂರ್ತಿ ಬಿಡಿಸಿದಿರಾ, ಒಂದ್ 2 ನಿಮಿಷ ಓದ್ರೂ ಪರವಾಗಿಲ್ಲ, ಅದನ್ನ ಪೂರ್ತಿಯಾಗಿ ಅಲ್ಲಿಗೆ ಮುಗಿಸಿ. ಈಗ ಏನಾಗ್ಬಿಡುತ್ತೆ ಅಂದ್ರೆ, ಗಾಬರಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಇನ್ನೊಂದು 5 ನಿಮಿಷ ಇರುತ್ತೆ, ನೀವು ಆಗ ಎಲ್ಲ ಮುಗಿಸ್ತಿರ್ತೀರಾ. 5 ನಿಮಿಷ ಫಾಸ್ಟ್ ಫಿಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಮಿಸ್ ಆಯ್ತು ಅಂತಂದ್ರೂ ನಿಮ್ಮ ಎಲ್ಲಾ ಒಂದು ಅಂಕಗಳು ತಪ್ಪಾಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಇಷ್ಟನ್ನ ಓದಿ ಅಲ್ಲಿ ಹೋಗಿ ಅಂಕಗಳನ್ನ ನೀವೆಲ್ಲಾ ಸರಿ ಮಾಡಿದ್ರು, ನೀವು ಅಲ್ಲಿ OMR ಶೀಟ್ ತುಂಬಬೇಕಾದ್ರೆ ಒಂದು ತಪ್ಪಾಯ್ತು ಅಂತಂದ್ರೂ ಸರಿ ಸುಮಾರು 2-3 ಅಂಕಗಳು ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದು ಯಾವಾಗ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಸುಮಾರು ಅಂಕಗಳನ್ನ ಕಳೆದುಕೊಳ್ಳುವಂತ ಅವಶ್ಯಕತೆ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಫಸ್ಟ್ ಟೈಮ್ CTT ಬರೀತಿರ್ತೀರಾ, ಗಾಬರಿಲಿ ಏನ್ ಮಾಡ್ತೀರಾ ಅಂತಂದ್ರೆ, ಅಲ್ಲಿ ನಿಮ್ಗೆ OMR ಶೀಟ್ ಕೊಡ್ತಾರೆ. OMR ಅಲ್ಲಿ ಆ ಒಂದು ಫಿಲ್ ಮಾಡ್ಬೇಕಾದ್ರೆ, ಸೊ ಅಪ್ಲಿಕೇಶನ್ ನಂಬರ್ ಅವುಗಳೆಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ದಯವಿಟ್ಟು ಅವ್ರು ಹೇಳೋವರೆಗೂ ವೆಯ್ಟ್ ಮಾಡಿ. ಸೊ ನಾನು ನನ್ನ CTT ನ 2023 ಮತ್ತೆ 2024 ಬರ್ದಿದ್ದೀನಿ. ಸೊ ನಾನೇನ್ ಮಾಡಿದೆ, OMR ಫಿಲ್ ಮಾಡ್ಬೇಕಾದ್ರೆ ನನ್ನಲ್ಲಿ ನಿಮ್ಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಮೇಲೆ ನಿಮ್ಗೆ ಇದಿರುತ್ತೆ, ಅಪ್ಲಿಕೇಶನ್ ನಂಬರ್ ಅಂತ ಒಂದಿರುತ್ತೆ, ಜೊತೆಗೆ ರಿಜಿಸ್ಟರ್ ನಂಬರ್ ಅಂತ ಇನ್ನೊಂದಿರುತ್ತೆ. ಆ ರಿಜಿಸ್ಟರ್ ನಂಬರ್ ಏನಿದೆಯೋ, ಸೊ ನಾನೇನ್ ಮಾಡಿದೆ, ಅಲ್ಲಿ ನಿಮ್ಗೆ ಕೇಳಿರ್ತಾರೆ ಅಪ್ಲಿಕೇಶನ್ ನಂಬರ್ ನ ಫಿಲ್ ಮಾಡಿ ಅಥವಾ ರಿಜಿಸ್ಟರ್ ನಂಬರ್ ಫಿಲ್ ಮಾಡಿ ಅಂತ. ನಾನೇನ್ ಮಾಡಿದೆ, ರಿವರ್ಸ್ ಆಗಿ ಫಿಲ್ ಮಾಡ್ಬಿಟ್ಟಿದ್ದೆ.
ನಾನೇನ್ ಮಾಡಿದೆ, ನಾನು ರಿಜಿಸ್ಟರ್ ನಂಬರ್ ಅಲ್ಲ ಕೇಳೋದು ಅಂತ ರಿಜಿಸ್ಟರ್ ನಂಬರ್ ಫಿಲ್ ಮಾಡಿದ್ದೆ. ಆಕ್ಚುಲಿ ಅವರು ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಕೇಳಿದ್ರು. ಸೊ ಅದನ್ನ ಒಂಚೂರು ಗಮನ ಇಟ್ಕೊಳ್ಳಿ. ನೋಡಿ ಅಲ್ಲಿ ನಾನು ಮಾಡಿದ ತಪ್ಪು ಏನಾಗ್ತದೆ ಅಂತಂದ್ರೆ, ಅವ್ರು ಏನ್ ಮಾಡಿದ್ರು, ಮತ್ತೆ ಅದನ್ನ ತಗೊಬಂದು ಚಾಕ್ ಪೀಸ್ ಅನ್ನ ತೆಗೆದು ಅದರಲ್ಲಿ ರಬ್ ಮಾಡ್ತಾ ಹೋದ್ರು. ರಬ್ ಮಾಡಿದ್ರು ಸಹ ಏನಾಗುತ್ತೆ, ಸೊ ನನಗೆ ರಿಸಲ್ಟ್ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ರಿಸಲ್ಟ್ ಬಂತು. ಬಟ್ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ. ಇನ್ ಕೇಸ್ ಸ್ವಲ್ಪ ತಪ್ಪುಗಳು ಮಾಡಿದ್ದು, ನಾನು ಅಲ್ಲಿ ಒಂದು 2-3 ಸಂಖ್ಯೆ ತಪ್ಪು ಮಾಡಿದ್ದೆ, ಕಂಪ್ಲೀಟ್ ಆಗಿ ರಿಜಿಸ್ಟರ್ ನಂಬರ್ ಪೂರ್ತಿ ಫಿಲ್ ಮಾಡಿಬಿಟ್ಟಿದ್ರೆ ನಾನು, ಸೊ ನಂಗೆ ಯಾವ್ದೇ ರೀತಿ ರಿಸಲ್ಟ್ ಬರ್ತಾ ಇರಲಿಲ್ಲ. ಸೊ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಕೊಡೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಮತ್ತೆ ಎಕ್ಸಾಮ್ ಸೆಂಟರ್ ಅಲ್ಲಿ ಅಪ್ ಟು ಲಾಸ್ಟ್ ನಿಮಿಷದವರೆಗೂ ನಿಮ್ಗೆ ಆ ಟೈಮ್ ಇರುತ್ತೆ. ಸೊ ನೀವು OMR ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಟೈಮ್ ಸಾಕಾಗಿಲ್ಲ, ಬರೀ 120 ಕ್ವಶನ್ ಅಟೆಂಡ್ ಮಾಡಿರ್ತೀರಾ ಅಷ್ಟೇ. ಅದು ಸರಿನೋ ತಪ್ಪ, 120 ಕ್ವಶನ್ ಅಟೆಂಡ್ ಮಾಡಿರ್ತೀರಾ, 30 ಪ್ರಶ್ನೆನ ಬಿಡಬೇಡಿ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಏನನ್ನಾದ್ರೂ ಒಂದು ತುಂಬಿ ನೋಡಿ. 30 ಅಂಕಗಳು ಬರ್ದೇ ಇರೋದ್ರ ಬದಲಿಗೆ ಒಂದು 5 ಅಂಕಗಳಾದ್ರೂ ಬರುತ್ತಾ, 5 ಅಂಕಗಳು ಮೇ ಬಿ ನಿಮ್ಮ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿಸ್ಕೊಡ್ಬೋದು. ಓಕೆನಾ, ಆ ರೀತಿಯಾಗಿ ಮಾಡ್ತಾ ಹೋಗಿ. ಸೊ ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ನ ಬಿಡಿಸಬೇಕು, ಸೊ ನೀವು ಮಾಡುವಂತ ತಪ್ಪುಗಳು ಏನು ಅಂತ ಹೇಳಿದೀನಿ. ಮತ್ತೆ ಜೊತೆಗೆ ನೀವು ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದು ಹೇಳಿದೀನಿ. ಸೊ ನಿಮ್ಗೆ ಏನನ್ನ ಮಾಡ್ಬೇಕು ಎಕ್ಸಾಮ್ ಸೆಂಟರ್ ಅಲ್ಲಿ, ಏನನ್ನ ಮಾಡಬಾರ್ದು ಅನ್ನೋದು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದನ್ನು ನಾನಿಲ್ಲ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ಟ್ಯಾಗ್ ಮಾಡ್ತಾ ಹೋಗ್ತೇನೆ. ಸ್ವಲ್ಪ ಗಮನ ಹರಿಸಿದ್ರೆ ಯಶಸ್ಸು ನಿಮ್ದೆ. ಸೊ ನೀವು ಎಕ್ಸಾಮ್ ಅಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನ ನಡೆಯೋದು ಸಹಜ, ಆದ್ರೆ ಏನ್ ಮಾಡ್ತಾ ಹೋಗಿ, ಆ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕಾದ್ರೆ ಸರಿಯಾಗಿ ನೋಡ್ಸ್ಕೊಡಿ. ಇನ್ನ ಒಂದು ಮೈನ್ ಪಾಯಿಂಟ್ ಏನು ಅಂತಂದ್ರೆ, ಪ್ರಶ್ನೆ ಪತ್ರಿಕೆನ ಓದೋದು. ಸೊ ನಾವೇನ್ ಮಾಡ್ತೀವಿ ಎಕ್ಸಾಮ್ ಸೆಂಟರ್ ಅಲ್ಲಿ, ಸೊ ನಮ್ಗೆ ಟೈಮ್ ಇರೋದಿಲ್ಲ. ಸೊ ಪ್ರಶ್ನೆಯನ್ನ ಒಂದು ಸಲ ಓದಿರ್ತೀವಿ ನೋಡಿ. ನಮ್ಮ CTET ಅಲ್ಲಿ ನಮ್ಗೆ ಅದೇ ಕನ್ಫ್ಯೂಷನ್ ಆಗುವಂತದ್ದು ಏನಂತಂದ್ರೆ, 2 ಸಲ ಪ್ರಶ್ನೆನ ಓದ್ಬೇಕು. 2 ಸಲ ಪ್ರಶ್ನೆನ ಓದಿ ಅಲ್ಲಿ ನೋಡಿ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಕೊನೆಯಲ್ಲಿ ಕೊಟ್ಟಿರ್ತಾರೆ ಯಾವುದು ಸರಿಯಲ್ಲ, ಯಾವುದು ಸರಿ ಇದೆ ಅಂತ ಕೇಳ್ತಾರೆ. ನಾವೇನ್ ಮಾಡ್ತಿರ್ತೀವಿ, ಗಾಬರಿಲಿ ಓದ್ಕೊಂಡು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿರ್ತಾರೆ. ನಾವೇನ್ ಮಾಡಿ ಮುಂದಿನ ಹೇಳಿಕೆಗಳಲ್ಲಿ ಯಾವ್ದು ಸರಿ ಇದೆ, ಓಕೆ ಆಪ್ಷನ್, ಯಾಕಂದ್ರೆ ಸರಿ ಅಲ್ಲ ಅಂತ ಕೇಳಿರ್ತಾರೆ, ಆದ್ರೆ 3 ಆಪ್ಷನ್ಸ್ ಸರಿ ಕೊಟ್ಟಿರ್ತಾರೆ, ಒಂದು ತಪ್ಪು ಕೊಟ್ಟಿರ್ತಾರೆ ಅಂತ ಅನ್ಕೋಣ. ನಾನೀಗ ಏನ್ ಓದಿದೀನಿ, ಯಾವ್ದು ಸರಿ ಇದೆ ಅಂತ ಓದಿರ್ತೀನಿ. ಸೊ ನಂಗೆ ಮೊದಲನೇ ಆಪ್ಷನ್ ಓದ್ದೆ, ಎಸ್ ಮೊದಲನೇ ಸರಿ ಇದೆ, ಎಸ್ ನಂಗೆ ಆನ್ಸರ್ ಸಿಕ್ತಪ್ಪ ಅಂತ ಹೇಳಿ ಮೊದಲನೇ ಟಿಕ್ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗ್ಬಿಡ್ತೀವಿ. ಸೊ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಓದೋದು ಸಹ ಒಂದು ನಾವು ಸ್ಕೋರ್ ಮಾಡ್ಬೇಕಾದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಪೇಪರ್ 2 ಯಾರು ಬರ್ತಿದ್ದೀರಾ, ಸೋಷಿಯಲ್ ಬರೀತಿರೋರು ಮತ್ತೆ ಇನ್ನೊಬ್ರು ಮ್ಯಾಥ್ಸ್ ನ ಅಟೆಂಡ್ ಮಾಡ್ತಾ ಇರೋರು, ನೀವು ನಿಮ್ಮ ಸಮಯವನ್ನ ನಿರ್ವಹಣೆ ಮಾಡ್ಕೊಳ್ಳೇಬೇಕು. ಎಸ್ಪೆಷಲಿ ಸೋಷಿಯಲ್ ಮತ್ತೆ ಮ್ಯಾಥಮೆಟಿಕ್ಸ್. ಸೈನ್ಸ್ ಅಲ್ಲಿ ನಿಮ್ಗೆ ಟೈಮ್ ಮ್ಯಾನೇಜ್ ಆಗುತ್ತೆ, ಬಟ್ ಸೋಷಿಯಲ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಮ್ಯಾನೇಜ್ ಆಗೋದಿಲ್ಲ. ಸೊ ಸ್ವಲ್ಪ ಅದ್ರ ಮೇಲೆ ಗಮನ ಹರಿಸ್ಕೊಳ್ಳಿ. ಸಾಧ್ಯವಾದಷ್ಟು ಬೇಗ ನೀವು ಲೆಕ್ಕಗಳನ್ನ ಬಿಡಿಸಿರ. ಇಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಗೆ ಇಲ್ಲಿ ಹೇಳಿದೆ ಎಷ್ಟು ನಿಮಿಷ ಕೊಡಿ ಅಂತ ಹೇಳಿದೆ, ಕನಿಷ್ಠ ಪಕ್ಷ 80 ನಿಮಿಷ ಕೊಡಿ ಅಂತ ಹೇಳಿದೆ. ನೀವಿಲ್ಲಿ ಬರೀ 60 ನಿಮಿಷ ಏನಾದ್ರು ಚೂಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಸ್ಕೋರು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ, ಇಲ್ಲಿ 20 ನಿಮಿಷ ಮಿಕ್ತು, ಈ 20 ನಿಮಿಷ ನೀವು ಎಲ್ಲಿ ಕೊಡ್ಬೋದು, CDPಗೆ ಕೊಡ್ಬೋದು. ಸೊ CDPಗೆ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ, ನಿಮ್ಮ ಅಂಕಗಳು ಇನ್ನೂ ಹೆಚ್ಚು ಅಂಕಗಳು ನೀವು ಪಡ್ಕೊಳ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ ನೀವು ಗಾಬರಿಗೊಳ್ಬೇಡಿ. ಸೊ ತುಂಬಾ ತಾಳ್ಮೆಯಿಂದ ಎಕ್ಸಾಮ್ ಅನ್ನ ಬರೀತಾ ಹೋಗಿ, ಖಂಡಿತವಾಗ್ಲೂ ಎಕ್ಸಾಮ್ಸ್ ಆಗ್ತಾ ಹೋಗುತ್ತೆ. ಮತ್ತೆ ಈಗ ಎಲ್ಲ ಹೊಸ ಎಕ್ಸಾಮ್ ಸೆಂಟರ್ಸ್ ಇರೋದ್ರಿಂದ ಸೊ ಮೊದಲಿಗೆ ಸಾಧ್ಯವಾದಷ್ಟು ಒಂದು 100 ನಿಮಿಷಗಳ ಮೊದಲೇ, 100 ನಿಮಿಷ ಅಥವಾ ಒಂದು ಗಂಟೆ ಮೊದಲೇ ಅಲ್ಲಿಗೆ ಹೋಗಿ ಬಯೋಮೆಟ್ರಿಕ್ ಇರುತ್ತೆ, ಬಯೋಮೆಟ್ರಿಕ್ ಅನ್ನ ಮಾಡಿಸಿ ಸೊ ಎಕ್ಸಾಮ್ ಸೆಂಟರ್ ಕೂತು ಒಂದು 30 ನಿಮಿಷ ವೆಯ್ಟ್ ಮಾಡಿ. ಸೊ ಅದಾದ್ಮೇಲೆ ಗಾಬರಿ ಪಡೆದ ಎಕ್ಸಾಮ್ ನ ಬರೀತಾ ಹೋಗಿ ಸ್ನೇಹಿತರೆ. ಸೊ ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಎಲ್ಲರೂ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ. ಧನ್ಯವಾದಗಳು.